ಪ್ರತಿ ವರ್ಷದಂತೆ ಶ್ರಾವಣ ಶನಿವಾರ ನಮ್ಮ ಮಲೆಮಹದೇಶ್ವರ ಬೆಟ್ಟ ಮುಖ್ಯ ರಸ್ತೆ ಏನು ಈ ಒಂದು ನವತಾರೆ ಶನೀಶ್ವರ ಸ್ವಾಮಿಯವರ ಸನ್ನಿಧಿಯಲ್ಲಿ ಈ ರೀತಿ ಪ್ರಸಾದವನ್ನು ವಿತರಣೆ ಮಾಡ್ತಾರೆ. ಸೊ ಅದರಂತೆಯೇ ಇವತ್ತು ಶ್ರಾವಣ ಶನಿವಾರ ಪ್ರಯುಕ್ತ ಪ್ರಸಾದ ವಿತರಣೆ ಆಗ್ತಾಯಿದೆ. ಸ್ವಾಮಿಯವರ ಸನ್ನಿಧಾನದಲ್ಲಿ ವಿಶೇಷ ಪೂಜೆಗಳನ್ನು ಮಾಡಿಕೊಡಲಾಗ್ತಾ ಇದೆ. ಸೊ ಮಲೆಮಹದೇಶ್ವರ ಬೆಟ್ಟಕ್ಕೆ ಆಗಮಿಸ್ತಕ್ಕಂಥ ಬಂಧುಗಳು ಇಲ್ಲೊಬ್ಬರು ಬಂದು ದಯವಿಟ್ಟು ಒಮ್ಮೆ ಏನು ಈ ಒಂದು ಶನೀಶ್ವರ ಸ್ವಾಮಿಯವರ ಸನ್ನಿಧಿಯಲ್ಲಿ ಪ್ರಸಾದ ಸೇವನೆ ಮಾಡಿ ಹೋಗಿ. ಹಾಗೆ ಬಹುಮುಖ್ಯವಾದ ಮತ್ತೊಂದು ವಿಚಾರ ಏನಪ್ಪ ಅಂದರೆ, ಇಲ್ಲಿ ನಾವು ಅಬ್ಸರ್ವ್ ಮಾಡಿದಾಗೆ ನಮ್ಮ ಕರ್ನಾಟಕ ಸಾರಿಗೆ ವಾಹನದವರು ರುಬ್ಕೊಂಡು ಬರ್ತಾರೆ. ಸೊ ಶನಿವಾರ ಇಲ್ಲಿ ವಿಶೇಷ ಪೂಜೆಗಳು ಇರೋದ್ರಿಂದ ದಯವಿಟ್ಟು ತಾವು ಸ್ವಲ್ಪ ನಿಧಾನಕ್ಕೆ ಬನ್ನಿ ಅಂತ ಒಂದು ಮನವಿ ಮಾಡ್ಕೊತೀವಿ. ಏನಿಲ್ಲ, ಸ್ವಲ್ಪ ಲೈಟ್ ಹೇಯ್ ಶ್ರಾವಣ ಶನಿವಾರದ ಪ್ರಯುಕ್ತ ಮಲೆಮಹದೇಶ್ವರ ಬೆಟ್ಟ ಮುಖ್ಯ ರಸ್ತೆ ಸ್ವಾಮಿಯವರ ದರ್ಶನ ಇಲ್ಲಿಂದನೇ ಸಿಗುತ್ತೆ. ಪಡ್ಕೊಳ್ಳಿ. ಎಸ್, ಇಲ್ಲಿಂದನೇ ನೋಡ್ರಿ. ಅಬ್ಬಾ ಏನ್ರಿ ಇದು ಕ್ಯಾಮ್ರಾ. ಬನ್ನಿ. ಓ ಏನಪ್ಪ ದಿಢೀರ್ ಪ್ರತ್ಯಕ್ಷ ಆಗ್ಬಿಟ್ಟೆ. ಆಲೂರು ಆನಂದ್, ನಮ್ಮ ಆಲೂರು ಆನಂದ್. ಈಗ ಬೆಳಿಗ್ಗೆ 5 ಗಂಟೆ ಬಿಟ್ಟು ಸರ್. ನೋಡಿ ನಮ್ಮ ಫ್ಯಾನ್ಗಳು ನೋಡ್ರಪ್ಪ. ಒಂದು ಆಯ್ ಮಾಡೋ ಈಗ. ವೆರಿ ಗುಡ್. ಬೆಟ್ಟದವರು ಒಂದು ವಿಡಿಯೋದಲ್ಲಿ ಬರ್ತಿದೆ ನೋಡಪ್ಪ. ಆನಂದು ನೋಡಿ, ಶ್ರಾವಣ ಶನಿವಾರ ಏನು ಈ ನಮ್ಮ ಶನೀಶ್ವರ ಸ್ವಾಮಿಯವರ ಸನ್ನಿಧಿ, ನವತಾರೆ ಶನೀಶ್ವರ ಸ್ವಾಮಿಯವರ ಸನ್ನಿಧಿಯಲ್ಲಿ ಈ ರೀತಿ ಪೂಜೆಗಳನ್ನು ಮಾಡಲಾಗುತ್ತೆ. ವಿಶೇಷ ಪೂಜೆಗಳು. ಇಲ್ಲಿ ಮತ್ತೊಂದು ವಿಚಾರ ಏನಪ್ಪ ಅಂದರೆ, ಜನ ಆಚೆ ಈಚೆ ನೋಡಿ ಈ ರೀತಿ ಪ್ರಸಾದ ಸೇವನೆಗಾಗಿ ಓಡಾಡ್ತಾ ಇರ್ತಾರೆ. ಅದಕ್ಕೋಸ್ಕರ ದಯವಿಟ್ಟು ಸ್ವಲ್ಪ ನಿಧಾನಕ್ಕೆ ಬನ್ನಿ. ನಮ್ಮ ಕರ್ನಾಟಕ ಸಾರಿಗೆ ವಾಹನ ಇರ್ಬೋದು, ದ್ವಿಚಕ್ರ ವಾಹನ ಇರ್ಬೋದು, ಕಾರ್ನವ್ರು ಇರ್ಬೋದು, ಪ್ರತಿಯೊಬ್ಬರು ಸಹ ಸ್ವಲ್ಪ ನೋಡಿಕೊಂಡು ನಿಧಾನಕ್ಕೆ ಬನ್ನಿ ಅಂತ ಒಂದು ಮನವಿ ಮಾಡ್ತೀವಿ. ಮಕ್ಕಳು ಮರಿಗಳು ಏನು ಮಾಡ್ತವೆ ಅಂದರೆ ರಸ್ತೆ ದಾಟ್ತಾ ಇರ್ತವೆ. ಅದನ್ನೆಲ್ಲ ದಯವಿಟ್ಟು ಅಬ್ಸರ್ವ್ ಮಾಡಿ. ಸಡನ್ನಾಗಿ ಬಂದು ಫಾಸ್ಟಲ್ಲಿ. ಆಮೇಲೆ ಇಲ್ಲಿ ನಾವು ಈ ರಸ್ತೆ ಕಾಮಗಾರಿ ಮಾಡ್ಬೇಕಾದ್ರೆ ಒಂದು ಮನವಿ ಮಾಡಿದ್ವಿ, ಆ ಕಡೆ ಒಂದೊಂದು ಹಂಸ ಹಾಕ್ರಪ್ಪ ಅಂತ. ಹಂಸ ಹಾಕ್ನಿಲ್ಲ, ಏನೂ ಹಾಕ್ನಿಲ್ಲ, ಬಂದು ಹಾಕೊಂಡು ರುಬ್ಕೊಂಡು ಹೊಂಟೋದ್ರು ಅಷ್ಟೇ. ಇಲ್ಲೆಲ್ಲ ಎಂತೆಂಥ ಗುಂಡಿ ಇತ್ತು ಗೊತ್ತಾ ಒಂದೊಂದು ಕಾಲದಲ್ಲಿ. ನಾವು ಗುಂಡಿ ಇದೆ, ಅದಿದೆ, ಇದಿದೆ ಅಂದ್ಬಿಟ್ಟು ಮನವಿ ಮಾಡಿದ್ದು. ಅದರಂತೆ ರಸ್ತೆನೂ ಆಯಿತು. ಆದರೆ ಒಂದೊಂದು ಹಂಸ ಇದ್ದರೆ ಚೆನ್ನಾಗಿರೋದೇನೋ. ಅಟ್ಲೀಸ್ಟ್ ಇಲ್ಲಿ ಮಧ್ಯದಲ್ಲಾದ್ರೂ ಒಂದು ಹಂಸ ಇರಬೇಕಿತ್ತು ಅಲ್ವಾ. ಇಲ್ಲಾರು ಇದ್ದರೆ ಒಂದು ಸ್ವಲ್ಪ ಬರ್ತಕ್ಕಂಥ ವಾಹನ ಒಂದು ಸ್ವಲ್ಪ ಅವಾಯ್ಡ್ ಮಾಡ್ತಿದ್ರು. ಬಟ್ ಇದು ಯಾಕೋ ಇದು ಸರಿ ಇಲ್ಲ ಅನಿಸ್ತದೆ. ಬಂದವ್ರು ಹಂಗಂಗೆ ನುಗ್ತಾ ಇರ್ತಾರೆ. ಸೊ ಈ ಥರ ನಾವೊಂದು ವಿಡಿಯೋ ವೀಕ್ಷಣೆಯನ್ನು ಶ್ರಾವಣ ಶನಿವಾರದ ಪ್ರಯುಕ್ತ ಅರ್ಪಣೆ ಮಾಡಿರ್ತೀವಿ. ಸೊ ಇಷ್ಟು ಹೇಳ್ತಾ ಶನೀಶ್ವರ ಸ್ವಾಮಿಯವರ ಆಶೀರ್ವಾದ ಎಲ್ಲರ ಮೇಲೆ ಇರಲಿ ಅಂತ ಈ ಒಂದು ವಿಡಿಯೋನ ಎಲ್ಲ ಭಕ್ತರೊಂದಕ್ಕೆ ಅರ್ಪಣೆ ಮಾಡ್ತಾಯಿದ್ದೀನಿ. ನೋಡಿ, ಹಾಗೆ ನಮ್ಮದು ಒಂದು ಯೂಟ್ಯೂಬ್ ಚಾನಲ್ ಇದೆ, ಅದನ್ನು ಸಬ್ಸ್ಕ್ರೈಬ್ ಮಾಡಿ ಸರ್. ಯಾವುದಪ್ಪ? ನಾಗರಾಜ ಆರಾಧ್ಯ ಆಲೂರು. ಓ ನೋಡ್ರಿ, ನಾಗರಾಜ ಆರಾಧ್ಯ ಆಲೂರು. ಸೊ ಇದೊಂದು ಯೂಟ್ಯೂಬ್ ಚಾನಲ್ ಇದೆ, ಸಬ್ಸ್ಕ್ರೈಬ್ ಮಾಡ್ಬಿಡು. ನೀನು ಹೇಳ್ಬಿಡು. ನಾಗರಾಜ ಆರಾಧ್ಯ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಚಾನಲ್ ನೋಡಿ, ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಏನಿಲ್ಲ, ಬರೀ ವಾಯ್ಸ್ ರೆಕಾರ್ಡ್ ಇಲ್ಲ, ದೇವ್ರ ಸಾಂಗ್ ಹಾಕೊಂಡು ಬರೀ ವಿಡಿಯೋ ಅಷ್ಟೇ. ದೇವ್ರ ಹಾಡು ಹಾಕ್ಬಿಡೋದು, ವಿಡಿಯೋ ಹಾಕೋದ ಅಷ್ಟೇನೆ. ಚೆನ್ನಾಗಿ ಬಂದಿದೆ ವಿಡಿಯೋಗಳು ನೋಡಿ. ಆಯ್ತಪ್ಪ, ಖಂಡಿತ. ಇದು ಭೀಮ್ ನಮೋ ಇದು ಈ ಥರ
ದೇವಸ್ಥಾನಕ್ಕೆ ನಾವು ಬರೋದನ್ನೆಲ್ಲ ದೇವಸ್ಥಾನ ವಿಸಿಟ್ ಹಾಕೋದೆಲ್ಲ ಮಾಡ್ತಿರ್ತೀರ. ಚೆನ್ನಾಗಿ ಸೂಪರ್. ದಯವಿಟ್ಟು ನೋಡಿ. ಓಕೆ ಒಂದು ನಿಮಿಷ